ಹಾಯ್ ಫ್ರೆಂಡ್ಸ್, ನಾನಿವತ್ತು ಕುಬೇರ ರಂಗೋಲಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಕುಬೇರ ರಂಗೋಲಿ ಹೇಗೆ ಹಾಕೋಂತೆ ಡಾಟ್ಸ್ ಇಟ್ಕೊಳ್ಳೋಣ. ಫಸ್ಟು 4 ಡಾಟ್ಸ್ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ 3 ಡಾಟ್ಸ್ನ ಇಟ್ಕೊಂಡಿದ್ದೀನಿ. 3 ಡಾಟ್ಸ್ ಮೇಲೆ ಮತ್ತೆ 4 ಡಾಟ್ಸ್ ಇಟ್ಕೊತಾ ಇದ್ದೀನಿ. 4 ಡಾಟ್ಸ್ ಮೇಲೆ 3 ಡಾಟ್ಸ್, ಮೇಲೆ 2 ಡಾಟ್ಸ್. ನೆಕ್ಸ್ಟ್ ಇಲ್ಲಿ 4 ಡಾಟ್ಸ್ ಕೆಳಗಡೆ 3 ಡಾಟ್ಸ್, ನೆಕ್ಸ್ಟ್ 2 ಡಾಟ್ಸ್. ಈಗ ಎಲ್ಲ ಡಾಟ್ಸ್ ಇದೆಯಲ್ಲ, ಈಗ 2 ಡಾಟ್ಸ್ ಇದೆಯಲ್ಲ ಅಲ್ಲಿ ಒಂದು ಸ್ಟ್ರೈಟ್ ಲೈನ್, 3 ಡಾಟ್ಸ್ ಇದೆಯಲ್ಲ ಅಲ್ಲಿ ಒಂದು ಸ್ಟ್ರೈಟ್ ಲೈನ್, 4 ಡಾಟ್ಸ್ ಇದೆಯಲ್ಲ ಅಲ್ಲೊಂದು ಸ್ಟ್ರೈಟ್ ಲೈನ್, ಮಧ್ಯದಲ್ಲಿ 3 ಡಾಟ್ಸ್ ಇದೆಯಲ್ಲ ಅದು ಹಾಗೆ ಖಾಲಿ ಬಿಡಬೇಕು. ನೆಕ್ಸ್ಟ್ 4 ಡಾಟ್ಸ್ ಇದೆಯಲ್ಲ ಒಂದು ಸ್ಟ್ರೈಟ್ ಲೈನ್, 3 ಡಾಟ್ಸ್ ಹತ್ರ ಒಂದು ಸ್ಟ್ರೈಟ್ ಲೈನ್, 2 ಡಾಟ್ಸ್ ಹತ್ರ ಒಂದು ಸ್ಟ್ರೈಟ್ ಲೈನ್. ಇದಾದಮೇಲೆ 5 ಡಾಟ್ಸ್ನ ಕೌಂಟ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕಬೇಕು. ನೋಡಿ, 1 2 3 4 5. ಈ 5 ಡಾಟ್ಸ್ಗೆ ಒಂದು ಸ್ಟ್ರೈಟ್ ಲೈನ್ ಹಾಕಿ, ನೆಕ್ಸ್ಟು ಈ ಕಡೆ 5 ಡಾಟ್ಸ್ಗೆ ಒಂದು ಸ್ಟ್ರೈಟ್ ಲೈನ್, 1 2 3 4 5. ಇಲ್ಲೊಂದು ಸ್ಟ್ರೈಟ್ ಲೈನ್, ನೆಕ್ಸ್ಟು ಅದೇ ರೀತಿ ಈ ಕಡೆ 5 ಡಾಟ್ಸ್, 1 2 3 4 5. 5 ಡಾಟ್ಸ್ಗೆ ಒಂದು ಸ್ಟ್ರೈಟ್ ಲೈನ್, ಈ ಕಡೆ 5 ಡಾಟ್ಸ್ಗೆ ಒಂದು ಸ್ಟ್ರೈಟ್ ಲೈನ್. ಇವಾಗ ಸೆಂಟ್ರಲ್ ಮಾತ್ರ ಗ್ಯಾಪ್ ಇದೆ ಅಷ್ಟೇ. ಇದನ್ನು 5 ಡಾಟ್ಸ್ನ ಕೌಂಟ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕಿ, ಈ ಕಡೆನೂ 5 ಡಾಟ್ಸ್ನ ಕೌಂಟ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕಿ. ಆಯಿತು, ಕುಬೇರ ರಂಗೋಲಿ ಈಗ ರೆಡಿಯಾಗಿದೆ. ಇದನ್ನು ನೀವು ದೇವ್ರ ಮನೆಯಲ್ಲೇ ಹಾಕಬೇಕು, ಹೊರಗಡೆ ಎಲ್ಲೂ ಹಾಕಬಾರ್ದು. ಇದನ್ನು ಅಕ್ಕಿ ಹಸಿಟ್ಟಿಂದ ಯೂಸ್ ಮಾಡಿ ರಂಗೋಲಿ ಹಾಕಿದ್ರೆ ತುಂಬ ಒಳ್ಳೆಯದು. ಇದನ್ನು ನೀವು ಕುಂಕುಮ ಮತ್ತು ಅರಿಶಿಣದಿಂದ ಬಣ್ಣದಿಂದನೇ ಅಲಂಕಾರ ಮಾಡಬೇಕು, ಬೇರೆ ಬಣ್ಣ ಯೂಸ್ ಮಾಡಬಾರ್ದು. ನಾನು ಮಧ್ಯದಲ್ಲಿ ದೊಡ್ಡದು ಟ್ರಯಾಂಗಲ್ ಇದೆಯಲ್ಲ ಅಲ್ಲಿಗೆಲ್ಲ ಕುಂಕುಮ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಸುತ್ತ ಸ್ಮಾಲ್ ಟ್ರಯಾಂಗಲ್ಸ್ ಇದೆಯಲ್ಲ ಅಲ್ಲಿಗೆಲ್ಲ ನಾನು ಅರಿಶಿಣದಿಂದ ಅಲಂಕಾರ ಮಾಡ್ತೀನಿ.